ಬಿ ಜೆ ಪಿ ಏನು ಸಂಬಂಧ ರೀ? ಈಗ ಹೋದ ಸಲ 2019ರಾಗ ಯಾರ ಮೈತ್ರಿಯ ಎಂ ಪಿ ಅವರು, ಯಾರ ಮೈತ್ರಿ ಎಂ ಪಿ? ಕಾಂಗ್ರೆಸ್ JDS MP. ಈಗ ಅದನ್ನು ತನಿಖೆ ಮಾಡೋರು ಯಾರು? ಕರ್ನಾಟಕ ಸರ್ಕಾರ ಯಾರ್ದೈತಿ? ಅವರು ಪರಾರಿ ಆಗಲಿಕ್ಕೆ ರಾಜ್ಯ ಸರ್ಕಾರ ಮಕ್ಕೊಂಡಿತ್ತ? ಇದು ವ್ಯವಸ್ಥಿತವಾಗಿ ಈ ಪ್ರಕರಣ ಮುಚ್ಚಬೇಕು ಅನ್ನೋಂಥದ್ದು ಕೆಲವೊಂದು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳ ಉದ್ದೇಶ ಇದೆ. ಈ ರಾಜ್ಯದಲ್ಲಿ PSI ಹಗರಣ ಆಯಿತು, ಏನಾಯಿತು? PSI ಹಗರಣದ ಏನಾದರೂ ಹೊರಗೆ ಬಿತ್ತಾ? ಅದೇ ಆ ಗಾಂಜಾ ಅಫೀಮ್ ಸಿಕ್ಕಿದ ತಳಿ ಸಿನಿಮಾ ನಟಿಯರ ಮನಿ ರೇಡ್ ಆಯಿತು, ಅವ್ರ ಮೊಬೈಲ್ ತೊಗೊಂಡ್ರಿ, ಅದ್ರಾಗ ಯಾವ ರಾಜಕಾರಣಿ ಮಗ ಇದ್ದ ಅನ್ನೋಂಥದ್ದು ಬಹಿರಂಗ ಆಯ್ತಾ? ಅದನ್ನು ಮುಚ್ಚಿ ಹಾಕಿದ್ರಿ. ಇದೇ ಪೋಕ್ಸೋದಲ್ಲಿ 2 ಪ್ರಕರಣ ದಾಖಲೆ ಆದರೂ ಅದ್ರ ಬಗ್ಗೆ ಯಾವುದೇ ತನಿಖೆ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಮತ್ತು ಆ ಸ್ವಾಮಿನ ಒಳಗೆ ಹಾಕ್ಬೇಕಾಯ್ತು. ನೀವು ಅಡ್ಜಸ್ಟ್ಮೆಂಟ್ ಇದ್ದೀರಿ, ನೀವು ತನಿಖೆ ಮಾಡುವ ಅಧಿಕಾರ ನಿಮಗೆ ನೀಡಲಿಲ್ಲ ಅಂದರೆ CBI ಕೊಡ್ರಿ. ನಾವು CBI ಡಿಮಾಂಡ್ ಮಾಡ್ಲಕತ್ತೀವಿ, ನೀವು ಕೊಡ್ತಾ ಇಲ್ಲ ಅಂದರೆ ಕೇವಲ ಚುನಾವಣೆಗಾಗಿ ಇಂಥವು ಕೆಲವೊಂದು ಮಂದಿ, ನಾನು ಮೊದಲೇ ಹೇಳೀನಿ 2 ಫ್ಯಾಕ್ಟ್ರಿ ಅದು ಈ ರಾಜ್ಯದಲ್ಲಿ. ಈಗ ಒಂದು ಫ್ಯಾಕ್ಟ್ರಿ ಹೆಸರು ಕುಮಾರಸ್ವಾಮಿ ಅವ್ರು ಹೇಳ್ಯಾರ, ಇನ್ನೊಂದು ಫ್ಯಾಕ್ಟ್ರಿ ಹೆಸರು 8ನೇ ತಾರೀಕಿಗೆ ನಾನು ಹೇಳ್ತೀನಿ. ನೋಡಿ ಸರ್, ಇದು 2 ಫ್ಯಾಕ್ಟ್ರಿಗಳು ಅದಾವ ಹೇಳೀನಿ. ಇವ್ರ ದಂಧನೇ ಅದೇ ಇದೆ. ಇವರು ಇಬ್ಬರು ಬೇರೆ ಬೇರೆ ಪಾರ್ಟಿಯಲ್ಲಿದ್ದರೂ ಅವ್ರ ಬಿಸ್ನೆಸ್ಸು CD ಬಿಸ್ನೆಸ್ಸು ಒಂದೇ ಇದೆ. ನೋಡಿ DK ಶಿವಕುಮಾರ್ದವ್ರು, ಕುಮಾರಸ್ವಾಮಿ ಏನು ಯಾಕೆ ಹೇಳಬೇಕು? ಇದನ್ನು ಬಿಡುಗಡೆ ಮಾಡಿ ಯಾರು ತಿಳಿದವ್ರು ಯಾರು? ಕುಮಾರಸ್ವಾಮಿ. ಇನ್ನೊಂದು ಪಾರ್ಟಿಯಾಗ ಅದಾರ, ಅವ್ರ ಹೆಸರು 8ನೇ ತಾರೀಕಿಗೆ ನಾನು ಹೇಳ್ತೀನಿ ಯಾರು ಅನ್ನೋದು. ಇವರಿಬ್ಬರು ಹಲ್ಕ ರಾಜಕಾರಣ ಕರ್ನಾಟಕದಲ್ಲಿ ಮಾಡ್ಲಾಕತ್ತಾರ. ಇವೆರಡೂ ಕುಟುಂಬ ಕರ್ನಾಟಕದ ರಾಜಕೀಯ ವ್ಯವಸ್ಥೆನ ಹಾಳು ಮಾಡಕ್ಕೆ. ನೋಡ್ರಿ, ಯಾವುದು ತನಿಖೆ ಆಗಬೇಕು. ಯಾರು ಅದನ್ನು ಪೆಂಡ್ರೈವ್ ಹಂಚಿದ್ರು ಅನ್ನೋದು ತನಿಖೆ ಆಗಬೇಕು. ಆದರೆ ಅದನ್ನೆಲ್ಲ ಮಹಿಳೆಯರ ಒಂದು ಇದು ಇರೋದ್ರಿಂದ ಗುಪ್ತವಾಗಿ ಇಡಬೇಕು. ಆದರೆ ಉದ್ದೇಶಪೂರ್ವಕವಾಗಿ ಈ ಚುನಾವಣೆಗೇನು ಬಳಕೆ ಮಾಡ್ಕೊಳ್ಳೋಂಥ ಬ್ಲ್ಯಾಕ್ ಮೇಲ್ ಇದೆ. ಇದು ಕೇವಲ ಏನು CD ಬಿಡುಗಡೆ ಮಾಡ್ತೀನಿ ಅಂತ ಭಯಪಡಿಸಿ ಅವ್ರು ತಮ್ಮ ಚುನಾವಣೆಯಲ್ಲಿ ಆ ಕುಟುಂಬದ ಹೆಸರು ಹಾಳು ಮಾಡುವಂಥ ಕೆಲಸ ಮಾಡ್ತಾರೆ. ಮೊದಲೇ ಅದನ್ನು ಬಿಡುಗಡೆ ಮಾಡಬೇಕಾಗಿತ್ತಲ್ಲ. 2,500 CD ಇದ್ದರೆ 1 ವರ್ಷದಿಂದ ಮಾಡಬೇಕಾಗಿತ್ತು. ಕಾಂಗ್ರೆಸ್ JDS ಅಧಿಕಾರ ಇದ್ದಾಗೆ ಬಿಡುಗಡೆ ಮಾಡ್ಬೋದಾಗಿತ್ತು. ಈಗ ಯಾಕೆ ಮಾಡ್ತಾಯಿದ್ದಾರೆ? ಚುನಾವಣೆ ಸಲ. ನೋಡ್ರಿ, ಅವಂದೇ ಹೇಳ್ದಲ್ಲಿ ನಾಯಕತ್ತಿ. ನಾನು 1 ವರ್ಷ ಆಯ್ತು ಬಾಯಿ ತೆಗೆದಿಲ್ಲ ಸಮಾಜದ ಮೀಸಲಾತಿ. ಅದು ಯಾವುದೋ ವೀರ ಸೇವಾ ಬೋರ್ಡ್ ಕೊಟ್ಟಾರಂತ ಹೇಳಿ ಸ್ವತಃ ತಾನು ಹೆಂಡತಿಗೆ ಟಿಕೆಟ್ ಕೊಡಿಸೋದಾಗಲಿಲ್ಲ. ಇಂಟು ಏನು ಚಂಡ ಕೊಡಿಸ್ತಾನೆ ಸ್ವಂತ. ಅವನ ಹೆಂಡತಿಗೆ ಪಾಪ ಹಗಲ ರಾತ್ರಿ ಆ ಹೆಣ್ಮಗಳು ಬಾಗಲಕೋಟೆ ಲೋಕಸಭೆಯಲ್ಲಿ ಕೆಲಸ ಮಾಡೋ. ಹೋದ ಸಲ ಟಿಕೆಟ್ ಕೊಡ್ತಿದ್ರು, ಈ ಸಲ ತನ್ನ ಹೆಂಡತಿಗೆ ಟಿಕೆಟ್ ಕೊಡಿಸಲಾರ್ದಮ್ಮ ನಮ್ಮ ಸಮಾಜಕ್ಕೆ 2 ಏನು ಕೊಡಿಸ್ತಾನೆ? ಅವೆಲ್ಲ ಅವನ ವ್ಯಕ್ತಿತ್ವ ಗುರುತಾಗಿಬಿಟ್ಟಿದೆ ರಾಜ್ಯದ ಜನರಿಗೆ. ಅಂಥವನ ಬಗ್ಗೆ ಭಾಳ ಮಾತಾಡೋದು. ಅವ್ರು ಯಾರು ಅನ್ನೋದು ಮುಂದೆ ಬಹಿರಂಗ ಕೊಡಿಸ್ತೀನಿ. ಅವ್ರದ್ದೇನು ಕೆಲಸ ಏನೈತಿ? 2 ದಿವಸ ಕಾಂಗ್ರೆಸ್ಗೆ ಓಟ್ ಹಾಕತ್ತೆ ಹೇಳ್ಯಾರಿಲ್ಲೋ. ಈಗ ಪ್ರಹ್ಲಾದ್ ಜೋಶಿ ಅವ್ರು ಫೋನ್ ಮಾಡ್ಯಾರ, ನನ್ನ ಭೇಟಿಗೆ ಬರೀ ನಾ ಆಶೀರ್ವಾದ ಮಾಡ್ತೀನಿ ಅಂತ. ಈಗ ಸಿದ್ದೇಶ್ವರ್ಗೂ ನಾಳೆ ಅಪಾಯಿಂಟ್ಮೆಂಟ್ ಕೊಡ್ಲಾಕತ್ತಾರೆ. ಅಂದ್ರೆ ಯಾಕೆ ಕೊಡ್ಲಾಕತ್ತಾರಂದ್ರೆ BJP ಗಾಳಿ ಜೋರೈತಿ. BJP ಎಲ್ಲ 25 ಸೀಟು ಗೆಲ್ತೈತಿ, ನನ್ನ ಮರ್ಯಾದೆ ಹರಾಜು ಆಗ್ತದೆ ಅಂತೇಳಿ ಈಗ ತಾನೇ ಇದೇ ಸಿದ್ದೇಶ್ವರು 5 ಸಲ ಅಪಾಯಿಂಟ್ಮೆಂಟ್ ಕೇಳಿದ್ರು ಕೊಟ್ಟಿರಲಿಲ್ಲ. ಈಗ ಪ್ರಹ್ಲಾದ್ ಜೋಶಿ ಅವ್ರು ಫೋನ್ ಮಾಡ್ಯಾರ, ನಾ ಆಶೀರ್ವಾದ ಮಾಡ್ತೀನಿ ಬರ್ರಿ ಪ್ಲೀಸ್. ನೋಡು ಸ್ವಾಮಿಯಾಗಿ ಇವರೆಲ್ಲ
ಹಗರಣಗಳು ಮಾಡಿದವ್ರು. 30 ಕೋಟಿ ತುಂಗ ಆರತಿ, 10 ಕೋಟಿ ಯಡಿಯೂರಪ್ಪ ಬೊಮ್ಮಾಯಿ ಕೊಟ್ಟಿದ್ದು, 4 ಕೋಟಿ ಈಶ್ವರಪ್ಪ ಕೊಟ್ಟಿದ್ದು. ಡುಪ್ಲಿಕೇಟ್ ಪಿ ಡಿ ಎಂದು ಸಹಿ ಮಾಡಿ ರೊಕ್ಕ ಇವು ಮಾಡ್ಯಾರ. ಎಲ್ಲ ನಿಮ್ಮಲ್ಲಿ ದಾಖಲೆ ಅದಾವೆ. ನೀವು ಹಿಂಗೆ 50-50 ಹೊಡಿತೀರಿ. ನೀವು ಪಕ್ಕ ಹೊಡಿತೀರಿ. ನಿಮಗೂ ಮ್ಯಾಗಿನ ನಿಮ್ಮ ಬಾಸ್ಗಳು ಹೇಳಿರ್ತಾರೆ, ಯತ್ನಾಳ ಬಗ್ಗೆನೇ ಬರೀರಿ, ವಿಜೇಂದ್ರ ಬಗ್ಗೆ ಜೈಕಾರ ಹಾಕಿ ಬರ್ರಿ. ವಿಜೇಂದ್ರ ಅವರು ಭಾರಿ ಜನ ಸೇರಿದ್ರು, ಅದು ನೀವು ಹೊಡಿತೀರಿ. ನಾಡಿ ಭಾರತ್ ಮಾತಾ ಕಿ